ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ದೇವ ಜನರೇ, ಎಲ್ಲರಿಗೂ ಬೆಳಗಿನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ಬೆಳಗ್ಗೆ ಜಾವದಲ್ಲಿ ದೇವರು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಲು ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಫಿಲಿಪಿಯರು ಬರೆದ ಪುಸ್ತಕ 4ನೇ ಅಧ್ಯಾಯ 4 ಮತ್ತು 5ನೇ ವಚನವಾಗಿದೆ. ಆ ವಚನವು ನಮಗೆ ಬಹುಮುಖ್ಯವಾದ ವಿಷಯವನ್ನು ತಿಳಿಸುತ್ತದೆ. ಪ್ರಭುವಿನಲ್ಲಿ ನೀವು ಸತತವಾಗಿ ಆನಂದಿಸಬೇಕೆಂದು ಮತ್ತೆ ಒತ್ತಿ ಹೇಳುತ್ತೇನೆ. ನಿಮ್ಮ ಸಹನೆ ಸಾಬೂತಿ ಸರ್ವರಿಗೂ ತಿಳಿದಿರಲಿ, ಪ್ರಭುವು ಪುನರಾಗಮನ ಸಮೀಪಿಸಿದೆ ಎಂಬುದಾಗಿ ಸಂತ ಪೌಲರು ನಮಗೆ ಈ ವಿಷಯವನ್ನು ತಿಳಿಸುತ್ತಾರೆ. ಈ ವಿಷಯ ನಮಗೆ ಸತತವಾಗಿ ದೇವರು ಆನಂದಿಸಿರಿ ಎಂಬುದಾಗಿ ನಮಗೆ ಹೇಳುವಾಗ ಇದರಲ್ಲಿ ಒಂದು ಬಹುಮುಖ್ಯವಾದಂಥ ವಿಷಯವಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅನೇಕ ಬಾರಿ ನಮ್ಮ ಜೀವನದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಏಕೆಂದರೆ ಅನೇಕರು ನಮ್ಮಿಂದ ದೂರವಾಗಿದ್ದಾರೆ, ಅನೇಕರು ನಮ್ಮಲ್ಲಿ ಮಾತನಾಡುವುದಿಲ್ಲ, ನಮಗೆ ಆರೋಗ್ಯ ಸರಿಯಿಲ್ಲ, ನಮ್ಮ ಸ್ಥಿತಿ ಈ ರೀತಿಯಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಆದರೆ ನಾವು ಎಲ್ಲವನ್ನು ದೇವರಿಗೊಪ್ಪಿಸಿ ಪ್ರಭುವಿನಲ್ಲಿ ನಾವು ಸಂತೋಷ ಮತ್ತು ಆನಂದವುಳ್ಳವರಾಗಿರಬೇಕು ಎಂಬುದಾಗಿ ದೇವರು ಈ ವಾಕ್ಯವನ್ನು ನಮಗೆಂದು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಸಹನೆ ಸಹಬೂತಿ ಸರ್ವರಿಗೂ ತಿಳಿದಿರಲಿ, ನಾವು ಯೇಸುವಿನ ಮಕ್ಕಳೆಂದು ಲೋಕಕ್ಕೆ ತಿಳಿಯೋದು ಪ್ರಾರ್ಥನೆಯಲ್ಲಿ ನಾವು ಇತರರಿಗೋಸ್ಕರವೂ ಪ್ರಾರ್ಥನೆ ಮಾಡಬೇಕು. ತಾಳ್ಮೆಯಿಂದ ಪ್ರೀತಿಯಿಂದ ಮನೆಯಲ್ಲಿ, ಆಫೀಸಿನಲ್ಲಿ, ರೋಡಲ್ಲಿ ಕೂಡ ನಮ್ಮ ಕರ್ತನಲ್ಲಿ ನಾವು ಸಾಕ್ಷಿಯಾಗಿರಬೇಕೆಂಬುದಾಗಿ ದೇವರು ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಕರ್ತನೆ ಈ ಸಂದರ್ಭಗಳಲ್ಲಿ ಅಲ್ಲ, ಎಲ್ಲ ಸಂದರ್ಭಗಳಲ್ಲಿಯೂ ನನ್ನಿಂದಲೇ ಆನಂದಿಸುವ ಕೃಪೆ ಕೊಡು. ನಮ್ಮ ಸಹನೆಯಿಂದ ನಿಮ್ಮನ್ನು ಮಹಿಮೆ ಪಡಿಸುವ ಶಕ್ತಿ ನಮ್ಮಲ್ಲಿ ಕೊಡು ಎಂಬುದಾಗಿ ಬೇಡಿಕೊಂಡು ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್.